ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಹಾಲು ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಎಂಟು ಗೋಡಂಬಿ, ಒಂದೆಂಟು ಬಾದಾಮಿ, ಗಸಗಸೆ 2 ಸ್ಪೂನು, ಸ್ವಲ್ಪ ಹಾಲು, ಗಸಗಸೆ, ಗೋಡಂಬಿ, ಬಾದಾಮಿ ಜೊತೆಗೆ ಹಾಲು ಒಂದು 20 ನಿಮಿಷ ನೆನೀಲಿ. ಈ ಥರ ಒಂದು ಅಗಲ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು, ಚಿರೋಟಿ ರವೆ 1 ಕಪ್ಪು, ಮೈದಾ 1 ಕಪ್ಪು. ನೀಟಾಗಿ ಕಲಿಸ್ಕೊಳ್ಳಿ. ಪೂರಿ ಹಿಟ್ಟು ನಾವು ಹೇಗೆ ಕಲಿಸ್ತೀವೋ ಸೇಮ್ ಅದೇ ಅದಕ್ಕಿರಬೇಕು. ಇದಕ್ಕೇ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದು 10 ನಿಮಿಷ ನೆನಿಲಿ. ಅಷ್ಟೊತ್ತಿಗೆ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಒಬ್ಬಟ್ಟು ಹಾಲನ್ನ ಕಾಯಿ ಹಾಲು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ, 3 ಏಲಕ್ಕಿ, ನಾವು ನೆನೆಸಿಟ್ಕೊಂಡಿರೋ ಗೋಡಂಬಿ, ಬಾದಾಮಿ, ಗಸಗಸೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಇಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ನೋಡಿ, ನಾವು ರುಬ್ಕೊಂಡಿದ್ರಲ್ಲ ಪೇಸ್ಟ್, ಅದು ಈ ಥರ ಆಗಿದೆ. ಇದಕ್ಕೆ ನಾವು 2 ಸ್ಪೂನ್ ಕಡಲೆ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಬೇಕಂದರೆ ಕಡಲೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಇಲ್ಲಿ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀವಿ. ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದು ಹಾಕ್ಕೊತಾ ಇದ್ದೀವಿ. ಮತ್ತು ನಾವೇನು ಗಸಗಸೆ, ಗೋಡಂಬಿ, ಬಾದಾಮಿ ಹಾಲು ಮಾಡ್ಕೊಂಡಿದ್ರಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊತಾ ಇದ್ದೀವಿ ಇದಕ್ಕೆ. ನೀರು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಕುದಿ ಬಂದರೆ ಸಾಕು. ಇದೊಂದು ಕುದಿ ಬರ್ತಿದ್ದಂಗೆ ಬೆಲ್ಲ ಹಾಕ್ಕೊಬೇಕು. ಬೆಲ್ಲ ಹಾಕಿ 1 ಕುದಿ ಬಂದರೆ ಆಯಿತು ಅಂತ ಅರ್ಥ, ಸಾಕು. ಇದೊಂದು ಕುದಿ ಬಂದಿದ ತಕ್ಷಣ ಬೆಲ್ಲ ಹಾಕ್ಕೊಳ್ಳಿ. ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಪೂರಿ ಮಾಡೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀವಿ. ನೋಡಿ, ಕುದೀತಾ ಇದೆ. ನಾವು 3 ಅಚ್ಚು ಬೆಲ್ಲ ಹಾಕ್ಕೊತಾ ಇದ್ದೀವಿ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಕ್ವಾಂಟಿಟಿ ನೋಡಿಕೊಂಡು. ಉಪ್ಪು ಹಾಕ್ಕೊಬೇಕು. ಬೆಲ್ಲ ಹಾಕ್ತೀರಾ ನೀವು ಹಂಗೆ ಕುಡ್ಕೊಬೋದು, ಗಸಗಸೆ ಹಾಲು ಥರ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. ನೋಡಿ, ಇಲ್ಲಿ ಹಾಲು ರೆಡಿ ಆಗಿದೆ.
ಫುಲ್ ಬಿಸಿ ಬಿಸಿ ಚೆನ್ನಾಗಿ ರೆಡಿಯಾಗಿದೆ. ಈ ಕಡೆ ಪೂರಿ ಇಟ್ಕೊಂಡಿದ್ದೀವಿ. ಪೂರಿನ ಒಂದೊಂದಾಗಿ ಹಾಕೋಣ. ನಿಮ್ಗೆ ಪೂರಿ ಜೊತೆ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಹಂಗೆ ಗಸಗಸೆ ಆ ಥರ ಕೂತ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಾಲು ಒಬ್ಬಟ್ಟು ರೆಡಿ ಆಯಿತು. ಇದನ್ನು ಪೂರಿ ಮೇಲೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಿಮ್ಗೇನಾದ್ರು ಸ್ವೀಟ್ ಕ್ರೇವಿಂಗ್ಸ್ ಆದರೆ ಇದಂತೂ ಖಂಡಿತವಾಗ್ಲೂ ಮಾಡ್ಕೊತೀನಿ, ತುಂಬ ಸಖತ್ತಾಗಿರುತ್ತೆ. ನಿಮ್ಗೇನಾದ್ರು ಸ್ವೀಟ್ ಕ್ರೇವಿಂಗ್ಸ್ ಆದರೆ ಇದು ಮಾಡ್ಕೊತೀನಿ. 10 ಮಿನಿಟ್ಸ್ 20 ಮಿನಿಟ್ಸ್ಗೆಲ್ಲ ರೆಡಿ ಆಗುತ್ತೆ. ನಿಮ್ಗೆ ಯಾರ್ಯಾರು ಹಾಲು ಒಬ್ಬಟ್ಟು ಟ್ರೈ ಮಾಡಿಲ್ಲ, ಇದನ್ನು ಟ್ರೈ ಮಾಡಿ ಒಂದ್ಸತಿ, ತುಂಬ ಚೆನ್ನಾಗಿರುತ್ತೆ. ಈ ಹಾಲನ್ನ ಪೂರಿ ಮೇಲೆ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದನ್ನು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.